ಪ್ರಮುಖ ಸುದ್ದಿಗಳು. ನಮಸ್ಕಾರ. ನ್ಯೂಸ್ ಕರ್ನಾಟಕ ಒಂದಕ್ಕೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ದೇವನಹಳ್ಳಿ ತಾಲೂಕು ವರದಿ. ಗಂಗಾವರ ಚೌಡಪ್ಪನಹಳ್ಳಿ ಗ್ರಾಮದ ದಕ್ಷಿಣ ಕಾಶಿ ಶ್ರೀ ತಬ್ಬಲಿಂಗೇಶ್ವರ ಸ್ವಾಮಿ ದೇವಾಲಯ ಸೇವಾ ಸಮಿತಿಯ ಟ್ರಸ್ಟ್ ವತಿಯಿಂದ ಗಿರಿಜಾ ಕಲ್ಯಾಣೋತ್ಸವ, ಬ್ರಹ್ಮರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಅಂಚೆ ಗಂಗಾವಾರ ಚೌಡಪ್ಪನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ದಕ್ಷಿಣ ಕಾಶಿ ಶ್ರೀ ತಬ್ಬಲಿಂಗೇಶ್ವರ ಸ್ವಾಮಿ ದೇವಾಲಯ ಸೇವಾ ಸಮಿತಿಯ ಟ್ರಸ್ಟ್ ವತಿಯಿಂದ ಗಿರಿಜಾ ಕಲ್ಯಾಣೋತ್ಸವ, ಬ್ರಹ್ಮರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಕಾರ್ತಿಕ ಮಾಸದ ಪ್ರಯುಕ್ತ ತಾರೀಖು 11-12-2023 ಸೋಮವಾರದಂದು ದಕ್ಷಿಣ ಕಾಶಿ ಶ್ರೀ ತಬ್ಬಲಿಂಗೇಶ್ವರ ಸ್ವಾಮಿ ದೇವಾಲಯ ಸೇವಾ ಸಮಿತಿ ಟ್ರಸ್ಟ್ನ ಅಧ್ಯಕ್ಷರಾದ ಎಂ ಬೈರೇಗೌಡರವರ ಅಧ್ಯಕ್ಷತೆಯಲ್ಲಿ ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಗಂಗಾವರ ಚೌಡಪ್ಪನಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ನೆಲೆಸಿರುವ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಗೊಂಡಿರುವ ಶ್ರೀ ತಬ್ಬಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸ ಪೂಜಾ ಕಾರ್ಯಕ್ರಮಗಳ ಪ್ರಯುಕ್ತ ಭಕ್ತಾದಿಗಳ ಸಹಕಾರದಿಂದ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿ ವಾಹನ ಶಕ ವರ್ಷಂಗಳಂ 1945ಕ್ಕೆ ಸರಿಯಾದ ಶ್ರೀ ಶೋಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೆ ಶರತ್ ಋತು ಕಾರ್ತಿಕ ಮಾಸ ಬಹುಳ ಚತುರ್ದಶಿ ದಿನಾಂಕ 11-12-2023 ಸೋಮವಾರ ಬೆಳಗ್ಗೆ 5:30 ಗಂಟೆಗೆ ಸಲ್ಲುವ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಫಲ ಪಂಚಾಮೃತ ಹಾಗೂ ರುದ್ರಾಭಿಷೇಕ, ಮೂಲ ದೇವರಿಗೆ ಮಂಗಳಾರತಿ, 9:30ಕ್ಕೆ ವಿಶೇಷ ಶ್ರೀ ಗಿರಿಜಾ ಕಲ್ಯಾಣೋತ್ಸವ ಮತ್ತು ಮಧ್ಯಾಹ್ನ 12:50ರಿಂದ 1:45 ಗಂಟೆಯೊಳಗೆ ಸಲ್ಲುವ ಶುಭ ಮೀನಲಗ್ನದಲ್ಲಿ ಬ್ರಹ್ಮರಥೋತ್ಸವ, ತೀರ್ಥಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ದಕ್ಷಿಣ ಕಾಶಿ ಶ್ರೀ ತಬ್ಬಲಿಂಗೇಶ್ವರ ಸ್ವಾಮಿ ದೇವಾಲಯ ಸೇವಾ ಸಮಿತಿಯ ಟ್ರಸ್ಟಿನ ಅಧ್ಯಕ್ಷರಾದ ಎಂ ಬೈರೇಗೌಡರವರು ತಿಳಿಸಿದರು. ದಿನಾಂಕ 10-12-2023 ಭಾನುವಾರ ಸಂಜೆ ಗಣಪತಿ ಹೋಮ, ಯಾಗಶಾಲಾ ಪ್ರವೇಶ, ಸ್ವಸ್ತಿ ಪುಣ್ಯಾಹವಾಚಕ, ಪಂಚಗವ್ಯ, ಕಳಶ ಸ್ಥಾಪನೆ, ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ದುರ್ಗಾ ಹೋಮ, ಮಹಾಲಕ್ಷ್ಮಿ ಹೋಮ, ರುದ್ರ ಹೋಮ ಮತ್ತು ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮಗಳು ನಡೆಯಿತು ಎಂದು ದಕ್ಷಿಣ ಕಾಶಿ ಶ್ರೀ ತಬ್ಬಲಿಂಗೇಶ್ವರ ಸ್ವಾಮಿ ದೇವಾಲಯದ ಸೇವಾ ಸಮಿತಿ ಟ್ರಸ್ಟಿನ ಅಧ್ಯಕ್ಷರಾದಂತಹ ಎಂ ಬೈರೇಗೌಡರವರು ತಿಳಿಸಿದರು. ದಕ್ಷಿಣ ಕಾಶಿ ಶ್ರೀ ತಬ್ಬಲಿಂಗೇಶ್ವರ ಸ್ವಾಮಿ ದೇವಾಲಯ ಸೇವಾ ಸಮಿತಿಯ ಟ್ರಸ್ಟ್ ವತಿಯಿಂದ ಗಿರಿಜಾ ಕಲ್ಯಾಣೋತ್ಸವ, ಬ್ರಹ್ಮರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವ ನಡೆದ ಕಾರ್ಯಕ್ರಮದಲ್ಲಿ ಬೂದಿಗೆರೆ ಲಕ್ಷ್ಮಣಗೌಡರವರು, ಮಂಜುಳಾ ಎಂ ಬೈರೇಗೌಡರವರು, ದಕ್ಷಿಣ ಕಾಶಿ ಶ್ರೀ ತಬ್ಬಲಿಂಗೇಶ್ವರ ಸ್ವಾಮಿ ದೇವಾಲಯದ ಸೇವಾ ಸಮಿತಿಯ ಟ್ರಸ್ಟಿನ ಅಧ್ಯಕ್ಷರಾದ ಎಂ ಬೈರೇಗೌಡ, ಗೌರವಾಧ್ಯಕ್ಷರಾದ ಜಯರಾಜ್, ಉಪಾಧ್ಯಕ್ಷರಾದ ಟಿ ಶಂಕರಪ್ಪರವರು, ಪ್ರಧಾನ ಅರ್ಚಕರಾದ ಶ್ರೀ ಲೋಕೇಶ್ ರವರು, ಟ್ರಸ್ಟ್ನ ಕಾರ್ಯಕಾರಿ ಮಂಡಳಿ ಸದಸ್ಯರುಗಳಾದ ನಾಗೇಶ್, ಕೃಷ್ಣಪ್ಪ, ಪಿಳ್ಳೇಗೌಡ, ರಾಮಸ್ವಾಮಿ, ನಾರಾಯಣಗೌಡರು, ಜಯರಾಮೇಗೌಡರು, ಜಿಆರ್ ಮುನಿಶಾಮಪ್ಪ, ಎಂ ಆಂಜಿನಪ್ಪ, ಮೋಟಪ್ಪ, ತಿಮ್ಮರಾಯಪ್ಪ, ಸಿ ನಾರಾಯಣಸ್ವಾಮಿ, ಅಶ್ವಥಪ್ಪ, ನಾಮಾಂಜಿನಪ್ಪ, ಚಂದ್ರಶೇಖರ್, ಕೃಷ್ಣಪ್ಪ, ಜಯರಾಮ್, ಸಿಆರ್ ರಾಜಣ್ಣ, ಎಂ ಲೋಕೇಶ್, ರಾಜಣ್ಣ, ಅರ್ಚಕರಾದ ರಮೇಶ್,
ಗಂಗಾವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಮಲೇಶ್, ಸದಸ್ಯರುಗಳಾದ ಚೈತ್ರಾ ಮನೋಹರ್, ಎಂ ರಾಜಣ್ಣ, ನಾರಾಯಣಸ್ವಾಮಿ, ಸೌಮ್ಯ ಅನಿಲ್ ಕುಮಾರ್, ಅಶ್ವಥ್ ನಾರಾಯಣ, ಗೌರಮ್ಮ ರಾಮಯ್ಯ ಹಾಗೂ ದೇವನಹಳ್ಳಿ ತಹಶೀಲ್ದಾರ್ ಶಿವರಾಜ್ ರವರು, ವಿಜಯಪುರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಅವರು, ಚನ್ನರಾಯಪಟ್ಟಣ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಶರಣಪ್ಪರವರು ಹಾಗೂ ಇನ್ನಿತರ ಗಣ್ಯರು, ಮುಖಂಡರು, ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನ ಪಡೆದು ಭಕ್ತಾದಿಗಳು ಹಾಗೂ ತಬ್ಬಲಿಂಗೇಶ್ವರ ಸ್ವಾಮಿ ದೇವಾಲಯ ಸೇವಾ ಸಮಿತಿಯ ಟ್ರಸ್ಟ್ ವತಿಯಿಂದ ಅನ್ನ ಸಂತರ್ಪಣೆ ಪ್ರಸಾದವನ್ನ ಸವಿದರು.